ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರೂ ಕೂಡ ಜ್ಞಾನೋದಯ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ ತಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗವನ್ನು ಜಾರಿ ಮಾಡಿರ್ತಕ್ಕಂಥದ್ದು ಅಧಿಕೃತವಾಗಿ ಕೂಡ ಸದನದಲ್ಲಿ ಘೋಷಣೆ ಆಗಿದೆ. ಸೊ ಅಪ್ಡೇಟ್ ಅದೆಲ್ಲರೂ ಕೂಡ ನಿಮಗೆ ಸಿಕ್ಕಿರುತ್ತೆ. ಆದರೆ ಕೆಲವೊಂದಷ್ಟು ನೌಕರರಲ್ಲಿ ಉಳ್ಕೊಂಡಿರ್ತಕ್ಕಂಥ ಪ್ರಶ್ನೆ ಮತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಜ್ಞಾನೋದಯ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ವಿಡಿಯೋಸ್ಗಳ ಕಮೆಂಟ್ ಬಾಕ್ಸಲ್ಲೂ ಕೂಡ ಹಲವಾರು ಪ್ರಶ್ನೆಗಳು ಬರ್ತಾ ಇದೆ. ಸೊ ಇಷ್ಟು ಬೇಸಿಕ್ ಇದೆ ನಮ್ಮದು, ಎಷ್ಟಾಗುತ್ತೆ, ಗ್ರಾಸ್ ಎಷ್ಟಾಗುತ್ತೆ, ನೆಟ್ ಎಷ್ಟಾಗುತ್ತೆ, ರಿಡಕ್ಷನ್ಸ್ ಎಷ್ಟಾಗುತ್ತೆ ಅಂತಕ್ಕಂಥ ಹಲವಾರು ಪ್ರಶ್ನೆಗಳನ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಗಮನಿಸ್ತಾ ಇದ್ದೀನಿ. ಹಾಗೆ ವಾಟ್ಸಪ್ಪು ಕೂಡ ಹಲವಾರು ಪ್ರಶ್ನೆಗಳು ಬರ್ತಾ ಇದೆ. ಸೊ ಎಷ್ಟಾಗುತ್ತೆ ಹೊಸ ಬೇಸಿಕ್ ಅಂತಕ್ಕಂಥದ್ದು. ಸೊ ಈ ಎಲ್ಲ ಪ್ರಶ್ನೆಗಳನ್ನು ಆಧಾರವಾಗಿ ಇಟ್ಕೊಂಡು ಯಾವ ಬೇಸಿಕ್ ಇರ್ತಕ್ಕಂಥವ್ರಿಗೆ ಎಷ್ಟೆಷ್ಟು ಆಗುತ್ತೆ ಅಮೌಂಟ್ ಅಂತಕ್ಕಂಥದ್ದನ್ನ ಇಲ್ಲಿ ಒಂದು ನನ್ನದೇ ಆಗಿರ್ತಕ್ಕಂಥ ಒಂದು ಕ್ಯಾಲ್ಕುಲೇಷನ್ಸ್ನ ಮುಖಾಂತರ ನೋಡ್ತಾ ಹೋಗೋಣ. ನಿಮಗೆ ಹಲವಾರು PDF ಸಿಕ್ಕಿರುತ್ತೆ. ಈಗ ನಾನು ಏನು ಶೋ ಮಾಡ್ತಾ ಇದ್ದೀನಿ, ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಈ ಒಂದು PDF ಕೂಡ ನೀವು ಸಾಮಾನ್ಯವಾಗಿ ಗಮನಿಸಿರ್ತೀರಿ. ಇನ್ನು ಎಷ್ಟಾಗುತ್ತೆ CCA ಅಂತ ಏನೋ ಕೆಲವೊಂದೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಿರ್ತಕ್ಕಂಥ ಟೇಬಲ್ಗಳನ್ನು ನೀವು ಸಾಮಾನ್ಯವಾಗಿ ಗಮನಿಸುತ್ತೀರಿ. ನಾನು ಕೂಡ ಕೆಲವೊಂದನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿಕೊಂಡಿದ್ದೆ. ಸೊ ಇಲ್ಲಿ ಯಾವುದಾದ್ರೂ ಒಂದು ಬೇಸಿಕ್ಕನ್ನು ಇಟ್ಕೊಂಡು ಫುಲ್ ಡೀಟೇಲ್ಡ್ ಆಗಿ ನೆಟ್ ಸ್ಯಾಲ್ರಿ ಎಷ್ಟಾಗುತ್ತೆ, ಗ್ರಾಸ್ ಎಷ್ಟಾಗುತ್ತೆ, ರಿಡಕ್ಷನ್ಸ್ ಎಷ್ಟಾಗುತ್ತೆ, ಪ್ರತಿಯೊಂದನ್ನು DA ಮರ್ಜ್ ಆಗಿರ್ತಕ್ಕಂಥದ್ದು ಉಳ್ಕೊಂಡಿರ್ತಕ್ಕಂಥ DA ಏನಾಗುತ್ತೆ, ಎಕ್ಸಾಕ್ಟ್ 27.5% ಫಿಟ್ಮೆಂಟ್ ಸಿಗುತ್ತಾ ಅಥವಾ ಇನ್ನೂ ಅಡಿಷನಲಾಗಿ ಒಂದು 2% ಸಿಗೋ ಚಾನ್ಸ್ ಇದೆಯಾ ಅಂತಕ್ಕಂಥದ್ದನ್ನು ಕೂಡ ನೋಡ್ತಾ ಹೋಗೋಣ. ಆ್ಯಕ್ಚುಲಿ 27.5% ಎಕ್ಸಾಕ್ಟ್ ಆಗೋದಿಲ್ಲ, ಅದು ಅಧಿಕೃತವಾಗಿ ಅಷ್ಟನ್ನು ಕೊಟ್ಟರೂ ಕೂಡ ಆ್ಯಕ್ಚುಲಾಗಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಇನ್ನು ಒಂದು 2% ಎಕ್ಸ್ಟ್ರಾ ಸಿಗ್ತಕ್ಕಂಥ ಚಾನ್ಸ್ ಇರುತ್ತೆ. ಆಲ್ಮೋಸ್ಟ್ 30% ಆಗೋ ಚಾನ್ಸ್ ಕೂಡ ಇರುತ್ತೆ. ಅದು ಹೇಗೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಮುಂಚೆನೇ ಹೇಳಿದಾಗ ನಮ್ಮ ಯೂಟ್ಯೂಬ್ ಚಾನಲ್ ಏನು 11,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅದರಲ್ಲಿ ಆಲ್ಮೋಸ್ಟ್ 10,000 ಸಬ್ಸ್ಕ್ರೈಬರ್ಸ್ ಇರ್ತಕ್ಕಂಥದ್ದು ಈಗ ಹೊಸದಾಗಿ ಏನು GPT ಶಿಕ್ಷಕರು ಆಯ್ಕೆಯಾಗಿದ್ದಾರೆ ಕಳೆದ ವರ್ಷ. ಸೊ ಅವರೇ ಆಲ್ಮೋಸ್ಟ್ ಜಾಸ್ತಿ ಇರೋದ್ರಿಂದ ಅವರ ಒಂದು ಬೇಸಿಕ್ಕನ್ನು ತೆಗೆದುಕೊಂಡು ನಾನು 27,650 ಅಂತ ಏನಿದೆ ಅದನ್ನೇ ತೆಗೆದುಕೊಂಡು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ ಪ್ರತಿಯೊಂದಕ್ಕೂ ಕೂಡ. ಬಟ್ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿದ್ರೆ ನಿಮ್ಮ ಬೇಸಿಕ್ ಎಷ್ಟಾದರೂ ಆಗಿರಲಿ, ಅದು 50,000 ಆಗಿರಲಿ, 35,000 ಆಗಿರಲಿ, ಎಷ್ಟಾದರೂ ಆಗಿರಲಿ, ಸೊ ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಅಂಶಗಳ ಆಧಾರದ ಮೇಲೆ ನಿಮ್ಮ ಬೇಸಿಕ್ನ ತಕ್ಕನಾಗಿ ನೀವು ಕ್ಯಾಲ್ಕುಲೇಷನ್ಸನ್ನು ನೆಟ್ ಗ್ರಾಸ್ ರಿಡಕ್ಷನ್ಸ್ ಪ್ರತಿಯೊಂದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಮುಂದೆ ಕೂಡಿಸ್ದಲೇ ಕಂಟಿನ್ಯೂಸ್ ಆಗಿ ಪ್ರತಿಯೊಂದು ನಿಮಿಷವನ್ನು ಕೂಡ ವಾಚ್ ಮಾಡಿ ನಿಮಗೆ ಡೀಟೇಲ್ಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ವೀಡಿಯೋಸನ್ನು ನೋಡ್ತಾ ಇದ್ದೀರಿ ಅಂದರೆ ಇದೇ ರೀತಿಯಾಗಿರ್ತಕ್ಕಂಥ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂತೆ ಅಥವಾ ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಅಪ್ಡೇಟ್ಸ್ಗಳು ಕೂಡ ನಮ್ಮ ಜ್ಞಾನೋದಯ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ ಎರಡೂ ಕಡೆ ನಿಮಗೆ ಅವೈಲಬಲ್ ಇರುತ್ತೆ. ಹಾಗೆ ಇನ್ ಕೇಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಯಾವುದೇ ಇನ್ಫಾರ್ಮೇಷನ್ ನಿಮಗೆ ಮಿಸ್ ಆಗದೆ ಅಪ್ಡೇಟ್ ಸಿಗುತ್ತೆ. ಜೊತೆಗೆ ಈ ಥರದ್ದು ಯಾರು PDFಗಳು ಅಥವಾ ದಾಖಲೆಗಳು ಬರ್ತಾರೆ ಅದನ್ನು ನಾವು ಡಾಕ್ಯುಮೆಂಟ್ಸ್ಗಳನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಒಂದು ವೇಳೆ ನೀವು ಟೆಲಿಗ್ರಾಮ್ ಚಾನಲ್ ಇಲ್ಲ ಅಂದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಕೂಡ ಕೊಟ್ಟಿರ್ತಾನೆ. 7,500ಕ್ಕೂ ಹೆಚ್ಚು ಶಿಕ್ಷಕರು ಅಲ್ಲಿದ್ದಾರೆ. ಸೊ ಆ ಒಂದು ಗ್ರೂಪ್ಗೆ ನೀವು ಕೂಡ ಜಾಯ್ನ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಈ ಒಂದು ಕ್ಯಾಲ್ಕುಲೇಷನ್ಸ್ನ ಕಡೆ ನೋಡ್ತಾ ಹೋಗೋಣ. ಇಲ್ಲಿ ಸಾಮಾನ್ಯವಾಗಿ ನಿಮಗೆ ಗೊತ್ತಿದೆ, ಇದೆಲ್ಲ PDF ಆಲ್ರೆಡಿ ನೋಡಿರ್ತಾರೆ. PDF ಇಟ್ಕೊಂಡು ನಾವು ಮಾತನಾಡೋದಿಲ್ಲ, ನನ್ನದೇ ಆಗಿರ್ತಕ್ಕಂಥ ಕೆಲವೊಂದು ಶೀಟ್ಸಲ್ಲಿ ಬರೆದಿರ್ತಕ್ಕಂಥ ಕೆಲವೊಂದು ಕ್ಯಾಲ್ಕುಲೇಷನ್ಸನ್ನು ಇಟ್ಕೊಂಡು ಮಾತನಾಡ್ತಾ ಹೋಗ್ತೇನೆ. ಸೊ ಜಸ್ಟ್ ಇಲ್ಲಿ ವೇತನ ಶ್ರೇಣಿಗಳು 25 ಬರುತ್ತೆ, ಅದು ನಿಮಗೆ ಸಾಮಾನ್ಯವಾಗಿ ಗೊತ್ತಿದೆ. ಸೊ ಈಗ ನನ್ನ ಕ್ಯಾಲ್ಕುಲೇಷನ್ಸಿಗೆ ಬರ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ GPT ಶಿಕ್ಷಕರು 27,650 ಅಂತ ಬೇಸಿಕಲ್ಲಿ ಏನಿದೆ ಅದನ್ನು ಇಟ್ಕೊಂಡು ಮಾತನಾಡ್ತಾ ಇದ್ದೇನೆ. ಸೊ ಮೂಲ ವೇತನ ಅವ್ರಿಗಿರ್ತಕ್ಕಂಥ ಪ್ರಸ್ತುತ 27,650, 31% DAಯನ್ನು ಮರ್ಜ್ ಮಾಡಿದರೆ 8,572 ಆಯಿತು. ಫಿಟ್ಮೆಂಟ್ 27.5% ಅಂತ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ 2,604 ಆಯಿತು. ಒಟ್ಟಾರೆಯಾಗಿ ಹೊಸ ವೇತನ ಆಗಬೇಕಾಗಿರ್ತಕ್ಕಂಥ ಮೂಲ ವೇತನ ಆಗಬೇಕಾಗಿರ್ತಕ್ಕಂಥ 43,826. ಹಾಗಾದರೆ 43,826 ನೆಕ್ಸ್ಟ್ ಮಂತಿಂದ ನಿಮಗೆ ಬೇಸಿಕ್ಕಿಗೆ ಬರುತ್ತಾ ಅಂದರೆ ಎಕ್ಸಾಕ್ಟಾಗಿ ಅಷ್ಟು ಬರೋದಿಲ್ಲ. ಕಾರಣ ಅದನ್ನು ಅಡ್ಜಸ್ಟ್ ಮಾಡಲಾಗುತ್ತೆ. ನಿಯರ್ ಬೈ ಯಾವುದು ಪೇ ಸ್ಕೇಲ್ನಲ್ಲಿ ಇರುತ್ತೆ ಬೇಸಿಕ್ ಅಲ್ಲಿಗೆ ಅಡ್ಜಸ್ಟ್ ಮಾಡಲಾಗುತ್ತೆ. ಅದು 44,425 ಆಗುತ್ತೆ. ಅದು ಯಾಕೆ ಅಂತ ಹೇಳ್ತೇನೆ. ಎಸ್, ಇಲ್ಲಿ ನೋಡಿ 27,650 ಅಂತಕ್ಕಂಥದ್ದು ಎಲ್ಲಿದೆ, ಸೀರಿಯಲ್ ನಂಬರ್ 7ನಲ್ಲಿದೆ. 27,000 ನಿಮ್ಮ ನೋಟಿಫಿಕೇಷನ್ ಮತ್ತು ಆರ್ಡರ್ ಕಾಪಿಯಲ್ಲೂ ಕೂಡ ಇರ್ತಕ್ಕಂಥದ್ದು 27,650ರಿಂದ 52,650 ಅಂತ. ಇನ್ನು ಬೇರೆ ಸ್ಕೇಲ್ ಇರ್ತಕ್ಕಂಥವ್ರಿಗೆ ಬೇರೆದಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಗೆ ಬರ್ತಾ ಇದೆ 27,650 44,425ವರೆಗೂ ಬರುತ್ತೆ ಅಂತ ಹೇಳಲಾಗಿದೆ. ಸೊ ಇಲ್ಲಿ ನಮ್ಗೆ ಆಗಲೇ ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟು ಸಿಕ್ತು, 43,826 ರೂಪಾಯಿ ಬಂತು. ಬಟ್ ಇಲ್ಲಿ ಹೊಸದಾಗಿ ಪರಿಷ್ಕೃತವಾಗಿರ್ತಕ್ಕಂಥ ಪೇ ಸ್ಕೇಲ್ನಲ್ಲಿ ಅದು ಕಾಣಿಸ್ತಾ ಇಲ್ಲ ನಮಗೆ. ಹಾಗಾಗಿ ನಮಗೆ ಇನ್ನೂ ಒಂದು 600 ರೂಪಾಯಿ ಕಡಿಮೆ ಇದೆ ಅಂದರೂ ಕೂಡ ಇಲ್ಲಿ ಮಿನಿಮಮ್ ಪೇ ಬೇಸಿಕ್ ಎಷ್ಟಿದೆ 44,425, ಇಲ್ಲಿಗೆ ತಂದು ನಿಲ್ಲಿಸಲಾಗುತ್ತೆ ನಿಮ್ಮ ಬೇಸಿಕ್ಕನ್ನು. ಒಂದು ವೇಳೆ ಈಗ ಇಲ್ಲಿ ಯಾವುದೋ ನೋಡೋಣ ಎಕ್ಸಾಂಪಲ್ ಮತ್ತೊಂದು 33,450ರಿಂದ 22,600 ಅಂತ ಇದೆ. ಒಂದು ವೇಳೆ ನಿಮ್ಮ ಬೇಸಿಕ್ ಈಗ ಆಲ್ರೆಡಿ ಕೆಲವೊಂದು 2-3 ವರ್ಷ ಸರ್ವಿಸ್ ಆಗಿರೋ ನಿಮ್ಮದು 3-4 ವರ್ಷ ಸರ್ವಿಸ್ ಆಗಿರೋ ನಿಮಗೆ 36,000ಕ್ಕೆ ಬಂದು ನಿಂತಿರುತ್ತೆ ಬೇಸಿಕ್. ಆ 36,000ಕ್ಕೆ ಬಂದಾಗ
ಈಗ 31% ಮರ್ಜ್ ಆಗಿರ್ತಕ್ಕಂಥದ್ದು 27.5% ಫಿಟ್ಮೆಂಟ್ ಎಲ್ಲ ಸೇರಿಸಿದ್ರೆ ನಿಮ್ಮದು ಒಂದು 57,000 ಚಿಲ್ಲರೆಗೆ ಬಂದು ನಿಂತ್ಕೊಳ್ಳುತ್ತೆ ಅಂತ ಇಟ್ಕೊಳ್ಳಿ. ನಾನು ಆಗಲೇ ಮಾಡಿದ್ನಲ್ಲ ಆ ಥರ ಕ್ಯಾಲ್ಕುಲೇಷನ್ಸ್ ಮಾಡಿದಾಗ ಒಂದು 57,000 ಆಸುಪಾಸಿಗೆ ಬಂದು ನಿಂತ್ಕೊಳ್ತಾ ಇದೆ ಅಂದರೆ ನೀವು ಇಲ್ಲಿ ಗಮನಿಸಬೇಕಾಗುತ್ತೆ. ಆರಂಭದಲ್ಲಿರ್ತಕ್ಕಂಥ 54,175 ನಿಮ್ಮ ಬೇಸಿಕ್ ಆಗೋದಿಲ್ಲ. 58,300 ನಿಮ್ಮ ಬೇಸಿಕ್ ಆಗುತ್ತೆ. ಅಂದರೆ ನಿಮ್ಮ ಬೇಸಿಕ್ ಎಲ್ಲಿಗೆ ಬರ್ತಾ ಇದೆ ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಮಾಡಿದಾಗ ಅದರ ಹತ್ತಿರದ ಮುಂದಿನ ಬೇಸಿಕ್ ಯಾವುದಿರುತ್ತೆ ನಿಮ್ಮ ಶ್ರೇಣಿಯಲ್ಲಿ ಅದನ್ನು ನೂತನವಾಗಿರ್ತಕ್ಕಂಥ ಮೂಲ ವೇತನ ಅಂತ ಪರಿಗಣನೆ ಮಾಡಲಾಗುತ್ತೆ. ಅದೇ ಕಾರಣಕ್ಕೆ 27,650 ಬೇಸಿಕ್ ಇದ್ದು 23,826 ಬದಲಾಗಿ 44,425 ಆಗುತ್ತೆ. ₹600 ಹೆಚ್ಚುವರಿಯಾಗಿ ಸಿಗುತ್ತೆ ಅಂತ ನಾನು ಮುಂಚೆ ಹೇಳಿದ್ದು. ಸೊ ಆ ಹೆಚ್ಚುವರಿಯಾಗಿ ಏನು ಅಮೌಂಟ್ ಸಿಗುತ್ತೆ, ಈ ಬೇಸಿಕ್ ಕಡಿಮೆ ಇರ್ತಕ್ಕಂಥವ್ರಿಗೆ ಒಂದು ₹600, ₹700, ₹800 ವಿತಿನ್ 1,000 ಸಿಗುತ್ತೆ. ಬಟ್ ಅದು 40,000, 50,000 ಎಲ್ಲ ಬೇಸಿಕ್ ಇರ್ತಕ್ಕಂಥವ್ರಿಗೆ 1,000, 2,000, 3,000 ಎಲ್ಲ ಹೆಚ್ಚುವರಿಯಾಗಿ ಸಿಗ್ತಕ್ಕಂಥ ಚಾನ್ಸ್ ಇರುತ್ತೆ ಆ ಥರ ಹೊಂದಾಣಿಕೆಯನ್ನು ಮಾಡಿದಾಗ. ಸೊ ಇಲ್ಲಿ ಈ GPT ಶಿಕ್ಷಕರಿಗೆ ಅಥವಾ 27,000 ಚಿಲ್ಲರೆ ಏನು ಬೇಸಿಕ್ ಇದೆ ಅಂಥವ್ರಿಗೆ ಅಡಿಷನಲಾಗಿ ಎಷ್ಟು ಸಿಗುತ್ತೆ ಅಂದರೆ ₹600 ಸಿಗುತ್ತೆ. ಈ ₹600 ಏನು ಸಿಗುತ್ತೆ ಯಾಕೆ ಅಂತ ಗೊತ್ತಾಗಿದೆ, ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂದ್ಕೊಳ್ತೀನಿ. ಈ ₹600 ಸಿಕ್ಕಿದ್ದು ಇಲ್ಲಿ ಆ್ಯಕ್ಚುಲಿ ಅವ್ರಿಗೆ 27.5% ಅಂತ ಆಗೋದಿಲ್ಲ ಫಿಟ್ಮೆಂಟು. ಆ್ಯಕ್ಚುಲಾಗಿ ಅಷ್ಟನ್ನು ಡಿಕ್ಲೇರ್ ಮಾಡಿದರೂ ಕೂಡ ಅಡಿಷನಲಾಗಿ ₹600 ಸಿಗ್ತಾ ಇರೋದ್ರಿಂದ ಬೇಸಿಕ್ 27,650ರಲ್ಲಿ ₹600 ಬರ್ತಾ ಇದೆ ಹೆಚ್ಚುವರಿಯಾಗಿ ಅಂದರೆ ಅದು 2.2% ಆಫ್ ದ ಬೇಸಿಕ್ಕಿಗೆ ಸಮ ಆಗುತ್ತೆ. ಹಾಗಾಗಿ ನಿಮ್ಮ ಬೇಸಿಕ್ಕು ಬರೀ 27.5% ಮಾತ್ರ ಹೈಕ್ ಆಗೋದಿಲ್ಲ, ಅದಕ್ಕೆ 2.2% ಸೇರಿಸಿದ್ರೆ ಒಟ್ಟಾರೆಯಾಗಿ 29.7% ನಿಮ್ಮ ಬೇಸಿಕ್ ಜಾಸ್ತಿ ಆಗುತ್ತೆ. ಅಂದರೆ ಫಿಟ್ಮೆಂಟ್ ಆಲ್ಮೋಸ್ಟ್ 30% ಸಿಕ್ಕಿದೆ ಅಂತಲೇ ನೀವು ಅಂದ್ಕೊಳ್ಬೋದು. ಆ್ಯಕ್ಚುಯಲಾಗಿ ಅಧಿಕೃತವಾಗಿರ್ತಕ್ಕಂಥದ್ದು 27.5 ಬಟ್ ₹600 ಎಕ್ಸ್ಟ್ರಾ ಸಿಗ್ತಾ ಇದೆಯಲ್ಲ ಅಡ್ಜಸ್ಟ್ ಮಾಡಿದಾಗ ಬೇಸಿಕ್ಕಿಗೆ, ಹಾಗಾಗಿ 2.2 ಆ್ಯಡ್ ಮಾಡಿದ್ರೆ ಆಲ್ಮೋಸ್ಟ್ 30% ನಿಮಗೆ ಫಿಟ್ಮೆಂಟ್ ಸಿಗ್ತಾ ಇದೆ. 27.5 ಅಲ್ಲ. ನಿಮ್ಮದು ಬೇಸಿಕ್ ಬೇರೆ ಇದ್ದರೆ ನಿಮಗೂ ಕೂಡ ಒಂದು 2%, 3% ಜಾಸ್ತಿ ಸಿಕ್ಕಿರುತ್ತೆ ಸಾಮಾನ್ಯವಾಗಿ, ಅಥವಾ ಕೆಲವೊಬ್ಬರಿಗೆ 1% ಸಿಗುತ್ತೆ, ಆ ಥರ ಕೂಡ ಇರುತ್ತೆ, ವ್ಯತ್ಯಾಸಗಳಾಗುತ್ತೆ. ಎಸ್, ಇನ್ನು ತುಟ್ಟಿ ಬಡ್ತಿ ಅಂತಕ್ಕಂಥದ್ದು 42.5 ಇದೆ, ಅದು 31% ಮಾತ್ರ ಮಜು ಮಾಡೋದು, ಉಳಿಕೆ 11.5% ಇದೆ. ಅದು ಏನಾಗುತ್ತೆ ಅಂತಕ್ಕಂಥದ್ದು ಕೂಡ ನಿಮಗೆ ಪ್ರಶ್ನೆ ಮೂಡ್ಬೋದು. ಅದಕ್ಕೆ ಮುಂಚೆ ನಿಮಗೆ PDF ಏನು ಓಡಾಡ್ತಾ ಇದೆ, PDF ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಶೇರ್ ಮಾಡಿದ್ವಿ, ವಾಟ್ಸಪ್ ಯೂನಿವರ್ಸಿಟಿಲೂ ಕೂಡ ತುಂಬ ಓಡಾಡ್ತಾ ಇದೆ. ಅದರಲ್ಲಿ ಕೆಲವೊಂದು ಝೋನಿಗೆ ಸಂಬಂಧಪಟ್ಟಂತೆ ಕೆಲವೊಂದು PDF ಇದೆ. ಈಗೇನು ತೋರಿಸ್ತಾ ಇದ್ದೀನಿ, ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಈ ಸ್ಕ್ರೀನ್ಶಾಟನ್ನು ತೆಗೆದುಕೊಂಡಿರೋದು ನಾನು ಆ ಝೋನ್ಗೆ ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂಥ ಒಂದು PDF ಇಂದ. ಹಾಗಾಗಿ ಇಲ್ಲಿ ಕ್ಯಾಲ್ಕುಲೇಷನ್ಸ್ ಏನಾಗಿದೆ ಸ್ವಲ್ಪ ಬದಲಾವಣೆ ಆಗುತ್ತೆ. ಹೆಚ್ಚು ನೌಕರರು ಇರ್ತಕ್ಕಂಥದ್ದು B ಮತ್ತು C ಝೋನಲ್ಲಿರ್ತಾರೆ ಝೋನ್ಗಿಂತ. ಹಾಗಾಗಿ ಸಾಮಾನ್ಯವಾಗಿ ಅದು ವ್ಯತ್ಯಾಸ ಆಗುತ್ತೆ. ಇಲ್ಲಿ ಎಷ್ಟು ವ್ಯತ್ಯಾಸ ಆಗುತ್ತೆ ಅಂತಕ್ಕನ್ನು ಕೂಡ ನಾವು ಪ್ರತಿಯೊಂದು ನೋಡ್ತಾ ಹೋಗೋಣ. ನಾನು ಆಗಲೇ ಹೇಳಿದಾಗ ಉಳಿಕೆ ಅಂತಕ್ಕಂಥ DA ಇರ್ತಕ್ಕಂಥದ್ದು 11.5%. ಈ 11.5%ಅನ್ನು ಏನು ಮಾಡ್ತಾರೆ ಅಂತಕ್ಕಂಥ ಒಂದು 3 ಪ್ರಾಬಬಿಲಿಟೀಸ್ ಇದೆ. 11.5%ಅನ್ನು ಹಾಗೇ ಮುಂದುವರಿಸ್ಕೊಂಡು ಹೋಗ್ತಾರಾ, ಹೊಸ ವೇತನ ಹೊಸ ಬೇಸಿಕ್ಗೆ 44,425 ಏನಿದೆ ಇದರ 11.5% ಕೊಡ್ತಾರಾ ಅಂದರೆ ಬಹುಶಃ ಕೊಡೋದಕ್ಕೆ ಸಾಧ್ಯ ಆಗಲ್ಲ, ಹೊರೆ ಆಗಬಹುದು. ಇನ್ನು ಕೊನೆಯದಾಗಿ ಮೂರನೇದು ಝೀರೋ ಮಾಡ್ತಾರಾ. ಸಾಮಾನ್ಯವಾಗಿ ಏನು ಮಾಡ್ತಾರೆ ಪ್ರತಿ ಸಲ DA ಮರ್ಜ್ ಮಾಡ್ತಾ ಇರಬೇಕಾದ್ರೆ 42.5% ಏನಿದೆ, 42.5% ಫುಲ್ ಬೇಸಿಕ್ 27,650ಕ್ಕೆ ಮರ್ಜ್ ಮಾಡಿದರೆ ಇಲ್ಲಿ DA ಉಳ್ಕೊಳ್ತು ಅಂತಕ್ಕಂಥ ಪ್ರಮೇಯ ಬರ್ತಿರಲಿಲ್ಲ. ಯಾಕಂದರೆ ಫುಲ್ ಇರ್ತಕ್ಕಂಥದ್ದನ್ನೆಲ್ಲ ಮರ್ಜ್ ಮಾಡಿದ್ದಾರೆ ಅಂದಾಗ. ಈಗ ಫುಲ್ ಮರ್ಜ್ ಮಾಡಿಲ್ಲ. 31% ಯಾಕೆ ಮರ್ಜ್ ಮಾಡಿದ್ದಾರೆ ಅಂದರೆ 1/7/2022 ಜುಲೈ 1, 2022ಕ್ಕೆ ಏನು 6ನೇ ವೇತನ ಆಯೋಗದ ಸಮಯ ಮುಗಿತಾ ಬಂತು, ಆವಾಗಲೇ 7ನೇ ವೇತನ ಆಯೋಗನ ರಚನೆ ಮಾಡಿ ಕಮಿಟಿಯನ್ನು ಅಂತ ಏನು ಒತ್ತಡಗಳು ಬರ್ತಾ ಇತ್ತು, ಅವತ್ತಿನ ಡೇಟಿಗೆ ಸಂಬಂಧಪಟ್ಟಂತೆ ಇವರು ಪೂರ್ವಾನ್ವಯವನ್ನು ಮಾಡಿದ್ದಾರೆ ಕಾಲ್ಪನಿಕವಾಗಿ. ಆರ್ಥಿಕ ಸವಲತ್ತನ್ನು ಕೊಡ್ತಾ ಇರೋದು ಆಗಸ್ಟ್ 1, 2024ರಿಂದ. ಆದರೆ ಕಾಲ್ಪನಿಕ ವೇತನ ನಿಗದಿಯನ್ನು 1 ಜುಲೈ 2022ರಿಂದನೇ ತೊಗೊಂಡಿದ್ದಾರೆ. ಇದರಿಂದ ಇನ್ನೊಂದು ಬೆನಿಫಿಟ್ ಆಗುತ್ತೆ. 1/7/2022 ಅಂದರೆ ಈಗ ಆಲ್ರೆಡಿ 2 ವರ್ಷ ಕಳೆದೋಯ್ತು. 2 ವರ್ಷ ಕಳೆದೋಗಿದ್ರಿಂದ ಬೆನಿಫಿಟ್ ಆಗೋದು ಏನಂದರೆ ನೆಕ್ಸ್ಟ್ 2024 ಏನು ಜಾರಿ ಆಗ್ತಾ ಇದೆ ಇದರ ಮುಂದಿನ 5 ವರ್ಷದವರೆಗೆ 7ನೇ ವೇತನ ಆಯೋಗ ಇರುತ್ತೆ ಅಂತ ನಾವು ಅಂದ್ಕೊಳ್ಳೋದು ಬೇಕಾಗಲ್ಲ. ಬಿಕಾಸ್ ಅಲ್ಲಿ ಪೂರ್ವಾನ್ವಯವನ್ನು ಮಾಡೋದ್ರಿಂದ ಹೇಗೆ ಆರ್ಥಿಕವಾಗಲ್ಲ ಕಾಲ್ಪನಿಕವಾಗಿ ಪೂರ್ವಾನ್ವಯ ಆಗಿರೋದ್ರಿಂದ 2 ಇಯರ್ಸ್ ಆಲ್ರೆಡಿ ಕಂಪ್ಲೀಟ್ ಆಗೋಗಿದೆ 7th ಪೇ ಸ್ಕೇಲ್ದು. ಇನ್ನು 3 ಇಯರ್ಸ್ ಬಂದಾಗ ಅದನ್ನು ಮತ್ತೆ 8ನೇ ವೇತನ ಆಯೋಗನ ರಚನೆ ಮಾಡಿ ಅಂತಕ್ಕಂಥ ಡಿಮ್ಯಾಂಡನ್ನು ನೌಕರರ ಸಂಘ ಇಡುತ್ತೆ. ಸಾಮಾನ್ಯವಾಗಿ ಕಂಪ್ಲೀಟ್ ಆಯಿತು 5 ವರ್ಷ ಅನ್ನೋ ಲೆಕ್ಕಾಚಾರಕ್ಕೆ ಬರುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಅದು ಆಲ್ಮೋಸ್ಟ್ 40% ನಾವು 7th ಪೇ ಅನ್ನೋ ಒಂದು ಕಮಿಷನ್ನ ಟೈಮ್ ಏನಿದೆ ಅದನ್ನು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀವಿ ಅನ್ನೋ ಒಂದು ಇಮ್ಯಾಜಿನೇಷನ್ ನಾವಿರ್ಬೋದು. ಅದು ಕಾಲ್ಪನಿಕ ನಿಗದಿ ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಸೊ ಇಲ್ಲಿ 11.5% ಉಳಿಕೆ ಆಗ್ತಿರೋದನ್ನ ಝೀರೋ ಅಂತೂ ಮಾಡಲ್ಲ ಬಹುಶಃ. ಅದನ್ನು ಹಂಗಂತ 11.5 ಕೂಡ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಝೀರೋ ಏನಕ್ಕೆ ಮಾಡೋದಿಲ್ಲ ಅಂದರೆ ಸಾಮಾನ್ಯವಾಗಿ ಝೀರೋ ಮಾಡಿದ್ರೆ ಲಾಸ್ಟ್ 2 ಇಯರ್ಸಿಂದ ಏನು ಎಂಪ್ಲಾಯೀಸ್ ಪಡ್ಕೊಂಡಿದ್ದಾರೆ 1.5 ವರ್ಷ ಅಥವಾ 2 ವರ್ಷದಿಂದ ಪಡ್ಕೊಂಡಿದ್ದಾರೆ, 1.5 ವರ್ಷದಿಂದ, ಆ 1.5 ವರ್ಷದಿಂದ ಪಡ್ಕೊಂಡಿರ್ತಕ್ಕಂಥ DA ಫುಲ್ ಹೋಗುತ್ತೆ.
2023 ಜನವರಿಯಿಂದ 2023 ಜನವರಿಲಿ 4% ಬಂತು, ಜುಲೈ 1 2023ರಲ್ಲಿ 3.75% ಬಂತು, 1 ಏಪ್ರಿಲ್ 2024ರಲ್ಲಿ 3.75% ಕರ್ನಾಟಕ ಸರ್ಕಾರದಿಂದ ಬಂತು ಡಿ ಎ. ಅಂದರೆ 11.5% ಏನು ಒಟ್ಟಾರೆಯಾಗಿ 3 ಸಲ ಹೈಕ್ ಮಾಡತಕ್ಕಂಥದ್ದಿದೆ, ಆ ಡಿ ಎಯನ್ನು ಸಂಪೂರ್ಣವಾಗಿ ಮರ್ತ್ಕೊಳ್ಬೇಕಾಗತ್ತೆ. ಹಾಗಾಗಿ ಬಹುಶಃ 99% ಆ ರೀತಿ ಆಗೋದಿಲ್ಲ. ಅದನ್ನು ಸೆಂಟ್ರಲ್ ಗೌರ್ಮೆಂಟ್ಗೆ ರೇಷಿಯೋ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ರೆಡ್ಯೂಸ್ ಆಗ್ತಕ್ಕಂಥ ಚಾನ್ಸ್ ಇದೆ. ಯಾಕೆ ರೆಡ್ಯೂಸ್ ಆಗುತ್ತೆ ಅಂದರೆ, ಕಾಲ್ಪನಿಕವಾಗಿ ಆಲ್ರೆಡಿ ನಿಗದಿಯನ್ನು ಮಾಡಲಾಗಿದೆ 1/7/2022ಕ್ಕೆ ಅಂತ. ಹಾಗಾದರೆ ಬೇಸಿಕ್ 7th ಪೇ ಸ್ಕೇಲ್ನ ಅವತ್ತೇ ಕೊಟ್ಟಿದ್ದೀವಿ ಅನ್ನೋ ಲೆಕ್ಕಾಚಾರಕ್ಕೆ ಬರುತ್ತೆ. ಅದು ಆ್ಯಕ್ಚುಲಾಗಿ ಕೊಟ್ಟಿಲ್ಲ ಆರ್ಥಿಕ ಸವಲತ್ತನ್ನು, ಬಟ್ ಕೊಟ್ಟಿದ್ದೀವಿ ಅನ್ನೋ ಲೆಕ್ಕಾಚಾರಕ್ಕೆ ಬಂದಾಗ 1/7/2022ರಿಂದ ಮುಂದಕ್ಕೆ ಎಷ್ಟು ಡಿ ಎಗಳು ಬರ್ತವೆ? 3 ಡಿ ಎ ಬರ್ತವೆ. 2023ರಲ್ಲಿ 2, 2024ರಲ್ಲಿ 1. ಸೊ ಈ ಡಿ ಎಗಳನ್ನು ಹೊಸ 7ನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತೆ, ವೇತನ ಆಯೋಗದ ವರದಿಗೆ ಸಂಬಂಧಪಟ್ಟಂತೆ ಜಾರಿಗೊಳಿಸಬೇಕಾಗತ್ತೆ. ಏನು ವ್ಯತ್ಯಾಸ ಆಗೋದ್ರೆ ಅದಕ್ಕೂ ಇದಕ್ಕೂ ಅಂತ ನೋಡಿದಾಗ, 6ನೇ ವೇತನ ಆಯೋಗದ ಪ್ರಕಾರ ಕೇಂದ್ರ ಸರ್ಕಾರ ಪ್ರತಿ 6 ತಿಂಗಳಿಗೆ ಒಂದು ಸಲ ಏನು ಡಿ ಎನ ರೈಸ್ ಮಾಡ್ತಾ ಹೋಗುತ್ತೆ. ಹಣದುಬ್ಬರ ಎಷ್ಟಿದೆ ಅಂತಕ್ಕಂಥ ಸ್ಟ್ಯಾಟಿಸ್ಟಿಕ್ಸನ್ನು ನೋಡಿಕೊಂಡು ಕೇಂದ್ರ ಸರ್ಕಾರ ರಿವೈಸ್ ಮಾಡುತ್ತೆ. ಆ ಕೇಂದ್ರ ಸರ್ಕಾರ ಏನು ರಿವೈಸ್ ಮಾಡುತ್ತೆ ಹಣದುಬ್ಬರಕ್ಕೆ ಸಂಬಂಧಪಟ್ಟಂತೆ, ಆ ಹಣದುಬ್ಬರವನ್ನು ಅಂದಾಜಿನಲ್ಲಿ ಇಟ್ಕೊಂಡೆ ಅವ್ರು ಮಾಡ್ತಕ್ಕಂಥದ್ದು, ಆ ಸ್ಟ್ಯಾಟಿಸ್ಟಿಕ್ಸನ್ನು ಪಡ್ಕೊಂಡು. ಸೊ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅದರಲ್ಲಿ ಎಷ್ಟು ಪರ್ಸೆಂಟನ್ನು ಕೊಡಬೇಕು ಅಂದರೆ, ಇಲ್ಲಿ 100 ಪೈಸೆಯನ್ನು ಅವ್ರು ಏನಾದ್ರು ಹೈಕ್ ಮಾಡಿದರೆ, 1 ರೂಪಾಯಿಯನ್ನು ಹೈಕ್ ಮಾಡಿದರೆ ಡಿ ಎನ್ನು ಅಂದರೆ ಕೇಂದ್ರ ಸರ್ಕಾರ 92 ಪೈಸೆಯನ್ನು ರಾಜ್ಯ ಸರ್ಕಾರ ಕೊಡ್ತಾ ಇತ್ತು ಇದುವರೆಗಾಗಿ 6ನೇ ವೇತನ ಆಯೋಗದ ವರದಿ ಪ್ರಕಾರ. ಬಟ್ ಈಗ 7ನೇ ವೇತನ ಆಯೋಗದ ವರದಿಯಲ್ಲಿರ್ತಕ್ಕಂಥದ್ದು, ಕೇಂದ್ರ ಸರ್ಕಾರ 100 ಪೈಸೆಯನ್ನು ಕೊಟ್ಟರೆ, ಅಂದರೆ 1 ರೂಪಾಯಿಯನ್ನು ಡಿ ಎನ ರೈಸ್ ಮಾಡಿದ್ರೆ ನೀವು 72.2 ಪೈಸೆ ಕೊಡಿ ಅಂತ ಹೇಳಿದೆ. 1 ರೂಪಾಯಿಯನ್ನು ಕೊಟ್ಟರೆ 72.2 ಪೈಸೆಯನ್ನು ನೀವು ಜಾಸ್ತಿ ಮಾಡಿ ಅಂತ ಹೇಳ್ತಾರೆ. 10 ರೂಪಾಯಿಯನ್ನು ಕೊಟ್ಟರೆ ಕೇಂದ್ರ ರಾಜ್ಯ 7.22 ರೂಪಾಯಿಯನ್ನು ಕೊಡಬೇಕಾಗತ್ತೆ, 7 ರೂಪಾಯಿ 22 ಪೈಸೆಯನ್ನು. ಆದರೆ 10 ರೂಪಾಯಿ ಎಂದು ರೈಸ್ ಮಾಡಲ್ಲ, ಸಾಮಾನ್ಯವಾಗಿ 3-4% ಒಳಗಡೆ ಇರುತ್ತೆ. ಇಟ್ ಡಿಪೆಂಡ್ಸ್ ಆನ್ ಇನ್ಫ್ಲೇಷನ್. ಸೊ ಹಾಗಾಗಿ 11.5% ಏನು 2022ರಿಂದ ಇತ್ತೀಚೆಗೆ ಬಂದಿದೆ, ಆ 11.5%ನ 100 ಪೈಸೆಯನ್ನು ಅಲ್ಲಿ ಕೊಟ್ಟಾಗ 72.2 ಪೈಸೆಯನ್ನು ರಾಜ್ಯ ಕೊಡ್ತಾ ಇದೆ. ಅಂದರೆ 11.5 ಪೈಸೆಗೆ ನಾವು ಕನ್ವರ್ಟ್ ಮಾಡೋಕ್ಕಾಗುತ್ತೆ ರೇಷಿಯೋನ. 11.5 ಕೇಂದ್ರ ಸರ್ಕಾರ ಕೊಟ್ಟಿದೆ ಅಂದರೆ ರಾಜ್ಯ ಎಷ್ಟು ಕೊಡಬೇಕಾಗುತ್ತೆ ಅಂತ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಲ್ಲಿ 3% ರೆಡ್ಯೂಸ್ ಆಗುತ್ತೆ. 8.5% ಅಂತ ಮಾತ್ರ ಕ್ಯಾಲ್ಕುಲೇಷನ್ಸಿಗೆ ಬರ್ತಕ್ಕಂಥದ್ದು. ಹಾಗಾಗಿ ಈ 8.5% ಹೇಗೆ ಬಂತು ಅಂದರೆ ಆ ರೀತಿಯಾಗಿ ಬಂದಿರತಕ್ಕಂಥದ್ದು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಆ ಒಂದು ಡಿ ಎನ್ನು ಕೊಡಬೇಕಾದ್ರಲ್ಲಿರ್ತಕ್ಕಂಥ ರೇಷಿಯೋದರ ವ್ಯತ್ಯಾಸ. 100 ಪೈಸೆಯನ್ನು ಕೊಟ್ಟರೆ 72 ಪೈಸೆಯನ್ನು ಇವ್ರು ಕೊಡ್ತಾ ಇರೋದ್ರಿಂದ. ಹಾಗಾಗಿ ಇಲ್ಲಿ 8.5%ಅನ್ನೇ ಬಹುತೇಕ ಕೊಡ್ತಕ್ಕಂಥ ಚಾನ್ಸೇ 99% ಅದೇ ರೀತಿ ಕ್ಯಾಲ್ಕುಲೇಷನ್ಸ್ ಆಗ್ಬೋದು. ಸೊ ಇಲ್ಲಿ ಕೆಲವೊಂದು ಕಡೆ ಓಡಾಡ್ತಾ ಇದೆ 0 ಮಾಡ್ತಾರೆ ಅಂತ. ಬಹುಶಃ ಅವ್ರು 1.5 ವರ್ಷದ ಲಾಸ್ ಆಗೋದ್ರಿಂದ ಅಷ್ಟು ಈಸಿಯಾಗಿ ಅದನ್ನು ಮಾಡೋಲ್ಲ ಅಂತ ಕಾಣಿಸುತ್ತೆ. 99% ಅದು ಆ್ಯಡ್ ಆಗುತ್ತೆ. ಸೊ ಹಾಗಾದರೆ ಹೊಸದಾಗಿರ್ತಕ್ಕಂಥ ಒಂದು ವೇತನ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟನ್ನು ನೋಡ್ತಾ ಹೋದರೆ, ಆಗಸ್ಟ್ ಆ್ಯಂಡ್ ಸೆಪ್ಟೆಂಬರ್ ಆನ್ವರ್ಡ್ಸ್ ಎಷ್ಟು ಬರುತ್ತೆ ನಮಗೆ ಅಂತ. ಮೂಲ ವೇತನ ಬಂದು 44,425 ಹೇಗೆ ಬಂತು ಅಂತ ನಾವು ಆಲ್ರೆಡಿ ಬಿಗಿನಿಂಗಲ್ಲಿ ನೋಡಿದ್ವಿ ಫಸ್ಟ್ ಪೇಜ್ನಲ್ಲಿ. ಅದಕ್ಕೆ 7.5% ಎಚ್ ಆರ್ ಇ, ಇದುವರೆಗೆ ಎಚ್ ಆರ್ ಇ 8% ಬರ್ತಾ ಇತ್ತು. ಈಗ ಕಡಿಮೆ ಮಾಡಲಾಗಿದೆ 7ನೇ ವೇತನ ಆಯೋಗದಲ್ಲಿ 0.5% ಸಿ ವಲಯಕ್ಕೆ. ಸಿ ವಲಯವನ್ನು ತೆಗೆದುಕೊಂಡಿದ್ದೀನಿ ಬಿಕಾಸ್ ಹೆಚ್ಚು ನೌಕರರು ಇರ್ತಕ್ಕಂಥದ್ದು ಸಿ ವಲಯದಲ್ಲಿ ಆಗಿರೋದ್ರಿಂದ. ಒಂದು ವೇಳೆ ನೀವು ಬಿ ವಲಯ ಅಥವಾ ಎ ವಲಯದಲ್ಲಿದ್ದರೆ ನೀವು ಬೇಸಿಕ್ ಅಂತೂ ಚೇಂಜ್ ಆಗಿರೋದಿಲ್ಲ, ಅಷ್ಟೇ ಇರುತ್ತೆ. ಎಚ್ ಆರ್ ಇಯನ್ನು ನಿಮಗೆ 15% 20% ಅಂತ ಏನಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಹಾಕೊಳ್ಳಿ, ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಎಷ್ಟು ಅಂತ ಇಲ್ಲಿ ಆ್ಯಡ್ ಮಾಡಿಕೊಂಡ್ರೆ. ಆ ಎಚ್ ಆರ್ ಇಗೆ 7.5% ಅನ್ನು ತೆಗೆದುಕೊಂಡಾಗ ಈ ಹೊಸ ಬೇಸಿಕ್ಗೆ 3,332 ರೂಪಾಯಿ ಆಗುತ್ತೆ. ಇನ್ನು ಮೆಡಿಕಲ್ ಅಲೋಯನ್ಸ್ ಅಂತಕ್ಕಂಥದ್ದು 200 ಇತ್ತು ಮುಂಚೆ, ಅದನ್ನು 500 ಮಾಡಿದ್ದಾರೆ. ಈಗ 300 ರೂಪಾಯಿಯನ್ನು ರೈಸ್ ಮಾಡಿದ್ದಾರೆ. ಅಲ್ಲಿ 0.5% ಎಚ್ ಆರ್ ಇಯನ್ನು ಕಡಿಮೆ ಮಾಡಿದರೆ ಅಲ್ಲೇ ಇದೆ, ಏನು ಹೆಚ್ಚಾಯಿತು ಇಲ್ಲ ಕಡಿಮೆ ಆಯಿತು ಅಂತಲೂ ಇಲ್ಲ. ಎಚ್ ಆರ್ ಇ ಕಡಿಮೆ ಆಯಿತು ಅಂತ ಸಫರ್ ಪಡೋಂಗೂ ಇಲ್ಲ. ಎಮ್ ಡಿ 300 ರೂಪಾಯಿ ಜಾಸ್ತಿ ಆಗಿದೆ, ಅಲ್ಲಿಗೆ ಇದೆ, ಇಲ್ಲೇ ತೆಗೆದು ಹಾಕಿದ್ದಾರೆ ಅಷ್ಟೇ, ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ. ಸೊ ಈಗ ನಿಮಗೆ ಒಟ್ಟಾರೆಯಾಗಿ ಈ ಅಮೌಂಟ್ ಬರ್ತಾ ಇರ್ತಕ್ಕಂಥ 48,257 ಬೇಸಿಕ್ ಪ್ಲಸ್ ಎಚ್ ಆರ್ ಎ ಪ್ಲಸ್ ಎಮ್ ಡಿ ಇಷ್ಟನ್ನು ಸೇರಿಸಿ. ಹಾಗಾದರೆ ಡಿ ಎ ಎಲ್ಲೋಯಿತು? ಡಿ ಎ ಇಲ್ಲಿದೆ. ಅಡಿಷನಲ್ ಡಿ ಎ 11.5% ಸಿಕ್ಕರೆ 99.9% ಸಿಗಲ್ಲ. ಸಿಗ್ತಕ್ಕಂಥದ್ದು ನನ್ನ ಪ್ರಕಾರ 8.5%. ಆ 8.5%ಅನ್ನು ಕೊಟ್ಟಾಗ 3,776 ರೂಪಾಯಿ ಆಗುತ್ತೆ 44,425 ಪೇ ಸ್ಕೇಲ್ಗೆ. ಸೊ ಒಟ್ಟಾರೆಯಾಗಿ 3,776ನ ಈ 48,257ಕ್ಕೆ ಕೂಡಿದಾಗ 48,257 ಎಚ್ ಆರ್ ಎ ಪ್ಲಸ್ ಎಮ್ ಡಿ ಪ್ಲಸ್ ಬೇಸಿಕನ್ನು ಸೇರಿಸಿದಾಗ ಆಗಿದ್ದು. ಅದರ ಜೊತೆಗೆ 8.5% ಡಿ ಎ ಅಂದರೆ ಈಗ ರಿಮೈನಿಂಗ್ ಏನಿದೆ ಆ ಡಿ ಎ, ಆ 3,776ನ ಕೂಡಿದಾಗ 52,033 ರೂಪೀಸ್ ಆಗ್ತಕ್ಕಂಥ ಚಾನ್ಸ್ ಇದೆ. ಯಾವುದಿದು ಗ್ರಾಸ್ ಸ್ಯಾಲ್ರಿ ಆಗುತ್ತೆ.
52,000 ಗ್ರಾಸ್ ಸ್ಯಾಲ್ರಿ ಆಗ್ತಕ್ಕಂಥ ಚಾನ್ಸಸ್ ಇದೆ. ಸೊ ಇನ್ನು ಕೆಲವೊಂದು ರಿಡಕ್ಷನ್ಸ್ಗಳು ಕೂಡ ಆಗುತ್ತೆ, ಅದನ್ನು ಗಮನಿಸ್ತಾ ಹೋಗೋಣ. ಈಗ ನಿಮಗೊಂದು ಐಡಿಯಾ ಬಂತು, ಇನ್ ಕೇಸ್ 11.5% ಡಿ ಎನ ಕ್ಯಾಲ್ಕುಲೇಟ್ ಮಾಡಿದ್ರೆ 53.144 53,144 ಆಗುತ್ತೆ ಗ್ರಾಸ್ ಸ್ಯಾಲ್ರಿ. 8.5% ಆದರೆ ಇದೇ ಬಹುಶಃ ಆಗ್ತಕ್ಕಂಥದ್ದು 52,000 ಆಗುತ್ತೆ. ಅಪ್ರಾಕ್ಸಿಮೇಟ್, ಎಕ್ಸಾಕ್ಟ್ ಅಲ್ಲ, ಅಪ್ರಾಕ್ಸಿಮೇಟ್. ಪ್ಲಸ್ 100 ವೇರಿಯೇಷನ್ ಆಗ್ಬೋದು ಅಥವಾ 10 ಆದರೆ 52,000 ಅಂತ ನೀವು ಇಟ್ಕೋಬೋದು. ಸೊ ಇನ್ನು ನಗರ ಪರಿಹಾರ ಭತ್ಯೆ ಬಗ್ಗೆ ನಾನು ಆಗಲೇ ಮಾತನಾಡಿದೆ. CCA ಬಗ್ಗೆ 700 ಸಮಥಿಂಗ್ ಏನೋ ಇತ್ತಲ್ಲ ಅದ್ರ ಬಗ್ಗೆ. ಇದು ಎ ಮತ್ತು ಬಿ ವಲಯಕ್ಕೆ ಏನು ಬರ್ತದೆ ಅವರಿಗೆ ಇಲ್ಲಿ ಸಾಮಾನ್ಯವಾಗಿ ಸಿಗ್ತಕ್ಕಂಥದ್ದು ಅಂದರೆ ನೀವು ಸಾಮಾನ್ಯವಾಗಿ ಗಮನಿಸ್ತೀರಿ, ಟೇಬಲ್ ಇದೆ ನೋಡ್ಕೊಂಡಿರ್ತೀರಿ. ಇನ್ನು GIS ಸಾಮೂಹಿಕ ವಿಮಾ ಯೋಜನೆ ಅಂತಕ್ಕಂಥದ್ದು ಗ್ರೂಪ್ ಎ ಮತ್ತು ಬಿ ಸಿ ಡಿ ಅವ್ರಿಗೆ ಯಾವ ರೀತಿಯಾಗಿತ್ತು. ನಾನು ಗ್ರೂಪ್ ಸಿ ಬಗ್ಗೆ ಮಾತಾಡ್ತಾ ಇದ್ದೆ, 27,650 ಪೇ ಸ್ಕೇಲ್ ಬಗ್ಗೆ. ಹಾಗೆ 240 ಅಂತ ಇದ್ದು 480, ಅಲ್ಲಿ 240 ಡಬಲ್ ಆಗ್ತಾ ಇದೆ. ಸೊ ಪ್ರತಿಯೊಂದು ಕೂಡ ಇಲ್ಲಿ ಡಬಲ್ ಆಗ್ತಾ ಇರೋದು ನೋಡ್ತಿದ್ವಿ, ಯಾವುದೇ ಗ್ರೂಪ್ ಆಗಿರ್ಬೋದು. ಸೊ ಡಿಡಕ್ಷನ್ಸ್ ಕೂಡ ಇಲ್ಲಿ ಜಾಸ್ತಿ ಆಗಿದೆ, 240 480 ಆಗಿದೆ. ಇನ್ನು ಇನ್ನಿತರ ಯಾವ ಡಿಸಿಷನ್ಸ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ನಾವು ಇಲ್ಲಿ ನೋಡ್ತಾ ಹೋಗೋಣ. ಲೆಫ್ಟ್ ಸೈಡ್ನಲ್ಲಿ ನಿಮಗೆ 11.5% ಡೈರೆಕ್ಟಾಗಿ ಕೊಟ್ಟರೆ DAನ ಆಗ ಎಷ್ಟಾಗುತ್ತೆ ಅಂತಕ್ಕಂಥ ಕ್ಯಾಲ್ಕುಲೇಷನ್ಸ್ ನಿಮಗೆ ಲೆಫ್ಟ್ ಸೈಡ್ನಲ್ಲಿ ಸಿಗುತ್ತೆ. ಬಟ್ ನಾನು ಅದನ್ನಲ್ಲಿ ಹೆಚ್ಚು ಡಿಟೇಲ್ಡಾಗಿ ಹೇಳ್ತಾ ಹೋಗ್ತಾ ಇಲ್ಲ, ರೈಟ್ ಸೈಡ್ ಇರತಕ್ಕಂಥದ್ದನ್ನ ಹೇಳ್ತೀನಿ. ಯಾಕಂದರೆ 8.5% DAನ ಕೊಟ್ಟಾಗ ಏನು ಕ್ಯಾಲ್ಕುಲೇಷನ್ಸ್ ಇದೆ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ರೈಟ್ ಸೈಡ್ನಲ್ಲಿ ತೆಗೆದುಕೊಂಡಿದ್ದೇನೆ. ಸೊ ಇದನ್ನು ಮಾತ್ರ ನೋಡ್ತಾ ಹೋಗೋಣ. ಒಂದು ವೇಳೆ ನಿಮ್ಗೆ 11.5% ಏನಾದ್ರು ಬೇಕು ಅಂದರೆ ಲೆಫ್ಟ್ ಸೈಡಲ್ಲಿದೆ, ನೀವೇ ಅದನ್ನು ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಇಫ್ ಗ್ರಾಸ್ ಸ್ಯಾಲ್ರಿ ಬಿಕಮ್ 52,033 rupees, ಗ್ರಾಸ್ ಸ್ಯಾಲ್ರಿ 52,000 ಆಯಿತು. ಅದ್ರ ಜೊತೆಗೆ NPS ಡಿಡಕ್ಷನ್ಸ್ ಅನ್ನೋದು ನಿಮಗೆ ಗೊತ್ತೇ ಇದೆ, 10% ಆಫ್ ಬೇಸಿಕ್ ಪ್ಲಸ್ DA. 10% ಆಫ್ ಬೇಸಿಕ್ ಪ್ಲಸ್ DA ಡಿಡಕ್ಷನ್ಸ್ ಆಗುತ್ತೆ. ಗ್ರಾಸ್ ಸ್ಯಾಲರಿನಲ್ಲಿ 10% ಅಲ್ಲ, 10% ಆಫ್ ಬೇಸಿಕ್. 44,400 ಬೇಸಿಕ್ ಇದೆ, ಪ್ಲಸ್ ಒಂದು 3,000 ಚಿಲ್ಲರೆ ಎಷ್ಟು DA ಬಂದಿದೆ. ಆ ಎರಡನ್ನೂ ಸೇರಿಸಿ 48,200 ಚಿಲ್ಲರೆ ಆಗುತ್ತೆ. ಸೊ ಹಾಗಾಗಿ ಅದರಲ್ಲಿ 10% ಅಂದರೆ 4,820. ಈ 4,820 ಅಂತಕ್ಕಂಥದ್ದು NPSಗೆ ಹೋಗುತ್ತೆ 10%. ಸೊ ನೆಕ್ಸ್ಟು KGD ಡಿಡಕ್ಷನ್ಸ್ ನೀವೆಷ್ಟು ಮಾಡಿಸಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ 4,000 ಅಂತ ನಾನು ಇಲ್ಲಿ ಅವರೇಜಾಗಿ ತೆಗೆದುಕೊಂಡಿದ್ದೇನೆ. ಕೆಲವರು 3,000 ಕೂಡ ಮಾಡಿಸಿರ್ಬೋದು, 2.5 ಕೂಡ ಮಾಡಿಸಿರ್ಬೋದು, 5, 6, 7 ಎಷ್ಟು ಬೇಕಾದ್ರೂ ಮಾಡಿಸ್ಕೊಂಡಿರ್ತಾರೆ ನಿಮ್ಮ ಇಷ್ಟದ ಆಧಾರದ ಮೇಲೆ. ಸೊ ಹಾಗೆ ಜಸ್ಟ್ ನಾನು ಅವರೇಜಲ್ಲಿ 4,000 ತೆಗೆದುಕೊಂಡಿದ್ದೇನೆ. ಇನ್ನು GIS ಇದುವರೆಗೆ 240 ಕಟ್ ಆಗ್ತಾಯಿತ್ತು, 480 ಕಟ್ ಆಗುತ್ತೆ, ಡಬಲ್ ಆಗುತ್ತೆ. ಇನ್ನು ಪ್ರೊಫೆಷನಲ್ ಟ್ಯಾಕ್ಸ್ ನಿಮ್ಮ ಪೇ ಸ್ಲಿಪ್ಪಲ್ಲಿ ನೋಡ್ಬಿಟ್ಟು 200 rupees ಅಂತ ಇತ್ತು. ಮೇ ಬಿ ಇದು ಕೂಡ ಹೆಚ್ಚುವರಿ ಆಗುತ್ತೆ. ಹೆಚ್ಚಾದ್ರೇನು ಒಂದು 100 ವೇರಿ ಆಗುತ್ತೆ, 100, 200 ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಸೊ ಅದು ಇಗ್ನೋರಬಲ್, ಅದನ್ನೇನು ಪರಿಗಣಿಸ್ತಕ್ಕಂಥ ಅವಶ್ಯಕತೆ ನಮಗಿಲ್ಲ ಇಲ್ಲಿ, 100, 200 ವ್ಯತ್ಯಾಸ ಆಗ್ತಕ್ಕಂಥದ್ದು. ಸೊ ಅಪ್ರಾಕ್ಸಿಮೇಟ್ ನಾವು ರಿಡಕ್ಷನ್ಸನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ 9,500, 9,500 9,500 ರಿಡಕ್ಷನ್ಸ್ ಆಗ್ತಕ್ಕಂಥ ಚಾನ್ಸ್ ಇದೆ. ನಿಮ್ಮ KGD ಎಷ್ಟಿದೆ ಅನ್ನೋದನ್ನ ನೀವು ನೋಡ್ಕೋಬೇಕಾಗುತ್ತೆ. ಇಲ್ಲಿ KGD 6,000 ಮಾಡಿಸ್ಕೊಂಡಿದ್ರೆ 11,500 ನಿಮಗೆ ರಿಡಕ್ಷನ್ಸ್ ಆಗುತ್ತೆ, ಇಲ್ಲ 3,000 ಕಳಿಸಿದ್ರೆ 8,000 ರಿಡಕ್ಷನ್ಸ್ ಆಗುತ್ತೆ. ಸೊ ಇಷ್ಟು ರಿಡಕ್ಷನ್ಸ್ ಆದಮೇಲೆ ಗ್ರಾಸ್ ಸ್ಯಾಲರಿ 52 ಏನಿತ್ತು ಅದರಲ್ಲಿ ಆಲ್ಮೋಸ್ಟ್ 10,000 ರಿಡಕ್ಷನ್ಸ್ ಆದಮೇಲೆ ನಿಮಗೆ ಸಿಗ್ತಕ್ಕಂಥದ್ದು 42.5, 42,500 ನಿಮಗೆ ಅಪ್ರಾಕ್ಸಿಮೇಟಾಗಿ ಸಿಗ್ತಕ್ಕಂಥ ಚಾನ್ಸ್ ಇರುತ್ತೆ. ನೆಟ್ ಸ್ಯಾಲ್ರಿ ಟೇಕ್ ಹೋಮ್ ಅಂತ ಏನು ಹೇಳ್ತೀವಿ ಅದು 42,500 ಬರ್ತಕ್ಕಂಥ ಚಾನ್ಸ್ ಇರುತ್ತೆ, DAನ 8.5% ಕೊಟ್ಟಾಗ. ಸೊ ನೆಕ್ಸ್ಟ್ ಇಲ್ಲಿ ಒಂದು ಕ್ಯಾಲ್ಕುಲೇಷನ್ಸ್ ಹೆಂಗೆ ಕೊಟ್ಟಿದ್ದೀನಿ ಲೆಫ್ಟ್ನಲ್ಲಿ ಅಂದರೆ, ಇಫ್ ಗ್ರಾಸ್ ಬಿಕಮ್ಸ್ 48,257 ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೀನಲ್ಲ, ಇಲ್ಲಿ ನಾನು ಹಾಕ್ಕೊಂಡಿರ್ತಕ್ಕಂಥದ್ದು ಒಂದು ವೇಳೆ DAನ 0 ಮಾಡಿದ್ರೆ ಆಗ ಎಷ್ಟಾಗುತ್ತೆ ಅಂತಕ್ಕಂಥ ಕ್ಯಾಲ್ಕುಲೇಷನ್ಸ್ ಕೂಡ ಇಲ್ಲಿ ತೋರಿಸ್ತೇನೆ ನಾನು. NPS 4,443 ಹೋಗುತ್ತೆ, KGD 4,000, GIS 480, ಪ್ರೊಫೆಷನಲ್ ಟ್ಯಾಕ್ಸ್ 200 ಪ್ಲಸ್ ಅಡಿಷನಲಾಗಿ ಜಾಸ್ತಿ ಆಗ್ತಕ್ಕಂಥ ಚಾನ್ಸ್ ಇದೆ. ಅದು ನೆಟ್ ಪೇಯಬಲ್ 39,000 ಆಗ್ತಕ್ಕಂಥ ಚಾನ್ಸ್ ಇದೆ. ಇದುವರೆಗಾಗಿ ಆಲ್ರೆಡಿ ಎಷ್ಟಿತ್ತು 38,134 ಇತ್ತು, ಕೇವಲ 1,000 ಮಾತ್ರ ಜಾಸ್ತಿ ಆಗುತ್ತೆ DAನ ಕೊಡಲಿದ್ರೆ. DAನ ಕೊಟ್ಟ ಜಾಸ್ತಿ ಆಗುತ್ತೆ, ಅದು ಕೂಡ ಎಷ್ಟು ಅಡಿಷನಲಾಗಿ ಬರುತ್ತೆ ಅನ್ನೋದು ಕೂಡ ನೋಡ್ತಾ ಹೋಗೋಣ. ಅಡಿಷನಲ್ ಬೆನಿಫಿಟ್ ಟೇಕ್ ಹೋಮ್ 11% ಏನಾದ್ರು ಕೊಟ್ಟರೆ DAನ ಆಗ 4,399 ರೂಪಾಯಿ ಜಾಸ್ತಿ ಆಗುತ್ತೆ. ಒಂದು ವೇಳೆ 8.5% ಕೊಟ್ಟಾಗ ಅದನ್ನೇ ಆಲ್ಮೋಸ್ಟ್ ಕೊಡೋದು 3,400 ರೂಪಾಯಿ ಹೆಚ್ಚಿಗೆ ಆಗುತ್ತೆ. ಕೊಡಲೇ ಇಲ್ಲ ಅಂದಾಗ 1,000 ಮಾತ್ರ ಹೆಚ್ಚುವರಿಯಾಗಿ ಬರುತ್ತೆ, ಎಕ್ಸ್ಟ್ರಾ ಬೆನಿಫಿಟ್ಸ್ ಏನೂ ಅಲ್ಲಿ ಅಷ್ಟಾಗಿ ಸಿಗೋದಿಲ್ಲ. ಸೊ ಅದನ್ನಿಲ್ಲಿ ನಾವು ನೆಕ್ಸ್ಟ್ ಟೋಟಲ್ ಅಮೌಂಟಲ್ಲಿ ಎಷ್ಟು ಗ್ರಾಸ್ ಸ್ಯಾಲ್ರಿನಲ್ಲಿ ಎಷ್ಟು ವೇರಿಯೇಷನ್ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಇದುವರೆಗಾಗಿ ಇದ್ದಿದ್ದೆಷ್ಟು 46,514 ಇತ್ತು ಗ್ರಾಸ್ ಸ್ಯಾಲ್ರಿ. ಸೊ ಈಗ ಹೊಸ್ದಾಗಿ ಅವರು 8.5% DAನ ಕೊಟ್ಟಾಗ 52,033 ಆಗುತ್ತೆ. ಸೊ 52,000 ಮೈನಸ್ 46,500 ಮಾಡಿದಾಗ 5,500 ಚಿಲ್ಲರೆ ವೇರಿಯೇಷನ್ ಆಗುತ್ತೆ ಗ್ರಾಸ್ನಲ್ಲಿ. ಗ್ರಾಸ್ ಸ್ಯಾಲ್ರಿಯಲ್ಲಿ 5,500, 5,500 ವ್ಯತ್ಯಾಸ ಆಗ್ತಕ್ಕಂಥ
ಚಾನ್ಸ್ ಇರುತ್ತೆ. ಲಾಸ್ಟಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದು ವೇಳೆ ಝೀರೋವನ್ನು ಕೊಟ್ಟರೆ ಡಿ ಎನ್ನು ಅಂತ 46,500 ಇದ್ದು 48,257 ಆಗುತ್ತೆ. ₹1,743 ಮಾತ್ರ ವ್ಯತ್ಯಾಸ ಆಗುತ್ತೆ ನಿಮ್ಮ ಗ್ರಾಸ್ ಸ್ಯಾಲರಿನಲ್ಲಿ. ಸೊ ಒಟ್ಟಾರೆಯಾಗಿ ಇನ್ನೊಂದು ಹೊಸದಾಗಿ ಈಗ ಮುಂದೆ ಬರಬೇಕಾಗಿರ್ತಕ್ಕಂಥ ಇಂಕ್ರಿಮೆಂಟ್ ಆ್ಯಂಡ್ ಡಿ ಎನ್ನು ಕೂಡ ಆ್ಯಡ್ ಮಾಡಿ ನಾನಿಲ್ಲಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ ಎಷ್ಟಾಗುತ್ತೆ ಅಂತ. ಫಾರ್ 8.5% ಡಿ ಎನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡಾಗ ಅದೇ ರೀತಿ ಈಗ ಜುಲೈ ಮಂತಲ್ಲಿ ಈ ಮಂತ್ಗೆ ಆ್ಯಕ್ಚುಲಿ ಇನ್ನೊಂದು ಡಿ ಆ್ಯಡ್ ಆಗಬೇಕು. ಈ ಮಂತ್ ಸ್ಯಾಲ್ರಿಂದನೇ ಡಿ ಆ್ಯಡ್ ಆಗಬೇಕು ನಿಮಗೆ. ಬಟ್ ಅದು ಈಗ ಆ್ಯಡ್ ಆಗಲ್ಲ, ಲೇಟರ್ ಆ್ಯಡ್ ಆಗುತ್ತೆ. ಸಾಮಾನ್ಯವಾಗಿ ದಸರಾ ಅಥವಾ ದೀಪಾವಳಿ ಟೈಮ್ನಲ್ಲಿ ಅನೌನ್ಸ್ ಮಾಡ್ತಾರೆ. ಕೇಂದ್ರ ಸರ್ಕಾರ ಒಂದಾಗಲೇ ಹೇಳಿದಾಗೆ ಹಣದುಬ್ಬರದ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ನೋಡಿಕೊಂಡು ಅನೌನ್ಸ್ ಮಾಡುತ್ತೆ. ಅದು ಅನೌನ್ಸ್ ಮಾಡಿದ ನಂತರ ಇಲ್ಲಿ ರಾಜ್ಯ ಸರ್ಕಾರಗಳು ಅನೌನ್ಸ್ ಮಾಡ್ತವೆ. ವಿತಿನ್ ಫ್ಯೂ ಡೇಸ್ ಆರ್ ವೀಕ್ಸಲ್ಲಿ ಅನೌನ್ಸ್ ಮಾಡ್ತವೆ ಎಷ್ಟು % ಮಾಡಬೇಕು ಅಂತಕ್ಕಂಥದ್ದನ್ನು. ಸೊ ಅದರ ಆಧಾರದ ಮೇಲೆ ಜುಲೈನಲ್ಲಿ ಕೊಡಬೇಕಾಗಿರ್ತಕ್ಕಂಥ ಡಿ ಎ ಕಮ್ಮಿಂಗ್ ದಸರಾ ಆರ್ ದೀಪಾವಳಿ ಟೈಮಲ್ಲಿ ಏನಾಗುತ್ತೆ ಸ್ವಲ್ಪ ಕಡಿಮೆ ಆಗುತ್ತೆ. 3%, 3%, 3.25% ಎಲ್ಲ ಆಗಲ್ಲ. ಸಾಮಾನ್ಯವಾಗಿ ಅವ್ರು 3.5% ಕೊಟ್ಟರೆ ಇಲ್ಲಿ ಒಂದು 2.25% ಆ ಥರ ಆಗೋ ಚಾನ್ಸ್ ಇರುತ್ತೆ. ಯಾಕೆ ಅಂತ ಆಲ್ರೆಡಿ ಕಾರಣವನ್ನು ನಾನು ಹೇಳಿದ್ದೇನೆ ಹಿಂದೆ. ಸೊ ಅದರ ಜೊತೆಗೆ ಸಾಮಾನ್ಯವಾಗಿ ಜುಲೈ ಮಂತಲ್ಲಿ ಇಂಕ್ರಿಮೆಂಟ್ಗಳು ಕೂಡ ಸಾಮಾನ್ಯವಾಗಿ ಸಿಗ್ತಕ್ಕಂಥದ್ದು, ಅಥವಾ ಇತ್ತೀಚೆಗೆ ಜಾಯ್ನ್ ಆಗಿರ್ತಕ್ಕಂಥವ್ರಿಗೆ, ಸರ್ವಿಸಿಗೆ ಜಾಯ್ನ್ ಆಗಿರ್ತಕ್ಕಂಥವ್ರಿಗೆ ಅವ್ರೇನು 1 ವರ್ಷ ಕಂಪ್ಲೀಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅಕ್ಟೋಬರ್ ಜಾಯ್ನಿಂಗ್ ಇದ್ದರೆ ಅಕ್ಟೋಬರ್ಗೆ ಅವ್ರಿಗೊಂದು ಇಂಕ್ರಿಮೆಂಟ್ ಸಿಗುತ್ತೆ. ಸೊ ಇನ್ನೇನು ಆಲ್ಮೋಸ್ಟ್ ಈ ಡಿ ಎ ಜುಲೈ ಮಂತಿನ ಡಿ ಎ ಏನು ಅನೌನ್ಸ್ ಆಗುತ್ತೆ ಅದೇ ಟೈಮ್ಗೆ ಅವ್ರಿಗೆ ಇಂಕ್ರಿಮೆಂಟ್ ಟೈಮ್ ಕೂಡ ಬಂದುಬಿಡುತ್ತೆ. ಹಾಗಾಗಿ ಒಂದು ಇಂಕ್ರಿಮೆಂಟ್ ಪ್ಲಸ್ 1 ಡಿ ಎ ಅಡಿಷನಲ್ ಆಗಿ ಒಂದೇ ಸಲ ಸಿಗೋದ್ರಿಂದ ಅಪ್ರಾಕ್ಸಿಮೇಟ್ ಹಿಂದೆ ಮುಂದೆ. ಸೊ ಅಪ್ರಾಕ್ಸಿಮೇಟ್ 5% ಇಂಕ್ರಿಮೆಂಟ್ ಸಾಮಾನ್ಯವಾಗಿ ಗೊತ್ತಿದೆ ನಿಮಗೆ. 2.3% 2.6 ರೇಂಜಲ್ಲಿ ಇರ್ತಕ್ಕಂಥದ್ದು. 2.3% ಪ್ಲಸ್ ಈ ಒಂದು ಡಿ ಎ ಒಂದು 2.5, 2.7 ಈ ರೇಂಜ್ಗೆ ಏನಾದ್ರು ಸಿಕ್ಕರೆ ಅಪ್ರಾಕ್ಸಿಮೇಟಾಗಿ 5% ಜಾಸ್ತಿ ಆಗುತ್ತೆ. ಇದುವರೆಗೆ ಏನು ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವು ಬೇಸಿಕ್ ಆ್ಯಂಡ್ ನೆಟ್ ಗ್ರಾಸ್ ಎಲ್ಲ, ಅದರ ಜೊತೆಗೆ 5% ಸಿಗೋದ್ರಿಂದ ಆ 5% 27,650 ಏನು ಬೇಸಿಕ್ ಇದೆ ಪ್ರೆಸೆಂಟು, ಅವ್ರು 44,425 ಆಗ್ತಾ ಇದೆ. ಆ ಬೇಸಿಕ್ಕಿಗೆ 5%ಅನ್ನು ಆ್ಯಡ್ ಮಾಡಿದ್ರೆ ₹22,200 ಅಡಿಷನಲ್ ಆಗಿ ಬರುತ್ತೆ ಒಂದು ಇಂಕ್ರಿಮೆಂಟ್ ಪ್ಲಸ್ ಜುಲೈನ ಡಿ ಎ ಸಿಕ್ಕಾಗ. ಹಾಗಾದರೆ ಒಟ್ಟು ₹52,033 ಗ್ರಾಸ್ ಬರ್ತಾಯಿತ್ತು ಪ್ರೆಸೆಂಟ್ 27,450 ಇರ್ತಕ್ಕಂಥವ್ರಿಗೆ. ಅದರ ಜೊತೆಗೆ 5% ಸಿಕ್ಕಾಗ 2,200, 54,200 ಚಿಲ್ಲರೆ, ಅಪ್ರಾಕ್ಸಿಮೇಟ್ ₹54,000 ಇಲ್ಲಿ ಗ್ರಾಸ್ ಸ್ಯಾಲ್ರಿ ಆಗ್ತಕ್ಕಂಥ ಚಾನ್ಸ್ ಇದೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಅದಕ್ಕೆ ಅನುಸಾರವಾಗಿ ₹2,200 ಏನು ಜಾಸ್ತಿ ಆಗುತ್ತೆ ಅದಕ್ಕೆ ಅನುಸಾರವಾಗಿ NPS ಅಮೌಂಟ್ ಕೂಡ ಡಿಡಕ್ಟ್ ಆಗುತ್ತೆ. 10% ಅಂದರೆ ₹2,200 ಜಾಸ್ತಿ ಆಗಿದೆ ಅಂದರೆ ₹220 ಅಲ್ಲಿ ಡಿಡಕ್ಟ್ ಆಗುತ್ತೆ. ಸೊ ಅಲ್ಲೊಂದು ₹200 ತೆಗೆದ್ರೆ ಇನ್ನು 2,000 ಮಾತ್ರ ನಿಮಗೆ ನೆಟ್ ಪೇಯಬಲ್ ಅಮೌಂಟಲ್ಲಿ ಆ್ಯಡ್ ಆಗುತ್ತೆ. ಸೊ ₹54,000 ಇಲ್ಲಿ ಗ್ರಾಸ್ನಲ್ಲಿ ಪೇಯಬಲ್ ಅಲ್ಲ. ಸೊ ಇಲ್ಲಿ ₹54,000 ನಿಮಗೆ ಗ್ರಾಸ್ ಸ್ಯಾಲ್ರಿ ಆಗ್ತಕ್ಕಂಥ ಚಾನ್ಸಸ್ ಇದೆ ಈ ಜುಲೈನ ಒಂದು ಡಿ ಎ ಮತ್ತು ಇಂಕ್ರಿಮೆಂಟ್ ಎರಡು ಕೂಡ ಆ್ಯಡ್ ಆದಮೇಲೆ. ಸೊ ಸ್ನೇಹಿತರೆ, ಇದಿಷ್ಟು ಯಾವುದೋ ಒಂದು 27,650 ಅಂತಕ್ಕಂಥ ಒಂದು ಮೂಲ ವೇತನವನ್ನು ಇಟ್ಕೊಂಡು ಅದರ ಆಧಾರದ ಮೇಲೆ ಎಷ್ಟು ರಿಡಕ್ಷನ್ಸ್ ಆಗುತ್ತೆ, ಎಷ್ಟು ಗ್ರಾಸ್ ಸ್ಯಾಲ್ರಿ ಎಷ್ಟಾಗುತ್ತೆ, ನೆಟ್ ಸ್ಯಾಲ್ರಿ ಎಷ್ಟಾಗುತ್ತೆ, ಮತ್ತು ಡಿ ಎ ಫಿಟ್ಮೆಂಟ್ ಎಷ್ಟು ಸಿಗುತ್ತೆ, ಆ ಫಿಟ್ಮೆಂಟ್ 27.5%ಗಿಂತ ಅಡಿಷನಲಾಗಿ ಹೇಗೆ ಸಿಗುತ್ತೆ ಅಂತಕ್ಕಂಥದ್ದು ಅದನ್ನ ನಮ್ಮ ಕ್ಯಾಲ್ಕುಲೇಷನ್ಸ್ಗೆ ನಾವಾಗಲೇ ನೋಡೋದು 43,826 ಅಂತ ಬಂದರೂ ಕೂಡ ಅದನ್ನು ಹೇಗೆ ಅಡ್ಜಸ್ಟ್ ಮಾಡ್ತಾರೆ ಅಂತಕ್ಕಂಥ ಮುಂದಿನ ಪೇ ಸ್ಕೇಲ್ಗೆ. ಸೊ ಇವೆಲ್ಲ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಇದೇ ರೀತಿಯಾಗಿರ್ತಕ್ಕಂಥ ಅಪ್ಡೇಟ್ಸ್ಗಳು ನಿಮಗೆ ಬೇಕಂದರೆ, ಈಗ ವಿಡಿಯೋದಿಂದ ಏನೋ ಸ್ವಲ್ಪ ಮಾಹಿತಿ ಸಿಕ್ಕಿದೆ, ಯೂಸ್ಫುಲ್ ಇದೆ ಕಂಟೆಂಟ್ ಅನ್ನೋದಾದರೆ ನಿಮ್ಮ ಜ್ಞಾನವಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರಿಗೆ ಅವಶ್ಯಕತೆ ಇದೆ ಅಂಥರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಯಾಕೆಂದರೆ ಪ್ರತಿಯೊಂದು ಕ್ಯಾಲ್ಕುಲೇಷನ್ಸನ್ನು ಕೂಡ ಎಲ್ಲ ಪೇ ಸ್ಕೇಲ್ ಎಲ್ಲ ಶ್ರೇಣಿಯನ್ನು ಕೂಡ ಇಟ್ಕೊಂಡು ಒಬ್ರಿಗೆ 27,650 ಇರುತ್ತೆ, ಇನ್ನೊಬ್ರಿಗೆ 28,000 ಇರುತ್ತೆ. ಪ್ರತಿಯೊಂದು ಪೇ ಸ್ಕೇಲನ್ನು ಇಟ್ಕೊಂಡು ಬೇಸಿಕ್ಕನ್ನು ಇಟ್ಕೊಂಡು ಕ್ಯಾಲ್ಕುಲೇಷನ್ ಮಾಡೋದು ಕಷ್ಟ ಯಾರಿಗೇ ಆಗಲಿ. ಟೇಬಲನ್ನು ಕೊಟ್ಟರೂ ಕೂಡ ಈ ರೀತಿಯಾಗಿ ಟೇಬಲನ್ನು ಕೊಡ್ತಾರೆ ಬಿಟ್ಟರೆ ಅಲ್ಲಿ ಕೆಲವೊಂದು ಎರರ್ಸ್ ಅಂತ ಹೇಳಲ್ಲ, ಡಿಮಿನಿಟ್ಸ್ ಏನಂದರೆ ಯಾವುದೋ ಒಂದು ಝೋನಿಗೆ ಮಾಡಿದಾಗ ಅಲ್ಲಿ CCA ಕೆಲವೊಬ್ಬರಿಗೆ ಅಪ್ಲೈ ಆಗಲ್ಲ ಬಹುತೇಕರಿಗೆ, ಅಥವಾ ಎಕ್ಸಾಕ್ಟ್ ಎಲ್ಲಿಗೆ ಕೂತ್ಕೊಳ್ಳುತ್ತೆ ಅಂತಕ್ಕಂಥದ್ದು ಎಕ್ಸಾಕ್ಟಾಗಿ ಗೊತ್ತಾಗಲ್ಲ. ಸೊ ಈ ರೀತಿ ಕ್ಯಾಲ್ಕುಲೇಷನ್ಸನ್ನು ಪಾಯಿಂಟ್ ಟು ಪಾಯಿಂಟ್ ಮಾಡಿದಾಗ ನಿಮಗೆ ನಿಮ್ಮದೇ ಆಗಿರ್ತಕ್ಕಂಥ ಬೇಸಿಕ್ಕನ್ನು ಇಟ್ಕೊಂಡು ಕ್ಯಾಲ್ಕುಲೇಷನ್ಸನ್ನು ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ರಿಮೈಂಡ್ ಮಾಡ್ತಾ ಇದ್ದೀನಿ, ನಮ್ಮ ಜ್ಞಾನವಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಿ ಅಲ್ಲಿ ಹಲವಾರು ಡಾಕ್ಯುಮೆಂಟ್ಸ್ ಆ್ಯಂಡ್ ಫೈಲ್ಸ್ ಎಲ್ಲ ನಿಮಗೆ ಶೇರ್ ಮಾಡ್ಕೊಳ್ತಾ ಇರ್ತೀವಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.